ಒಂದು ಮಕ್ಕಳಿಗೆ ಒಂದು ಅನುಕೂಲ ಆಗ್ತಿದೆ ಸರ್. ನಿಮ್ಮ ಐ.ಟಿ ಕಾಲೇಜಲ್ಲಿ ಯಾವ ರೀತಿ ಒಂದು ಅನುಕೂಲ ಮಾಡ್ತಿದೆ, ಯಾವ್ಯಾವ ಕೋರ್ಸ್ ಇದೆ ಸರ್? ಉದ್ಯೋಗ ಪ್ರಾಜೆಕ್ಟ್ ಯೋಜನೆ ಅಡಿಯಲ್ಲಿ ಟಾಟಾ ಕಂಪನಿಯವರ ಸಹಯೋಗದಲ್ಲಿ ಸರ್ಕಾರ ಮತ್ತು ಟಾಟಾ ಕಂಪನಿಯವರ ವತಿಯಿಂದ ಸುಮಾರು ಹೊಸ 6 ಕೋರ್ಸ್ಗಳನ್ನು, ಆಧುನಿಕ 6 ಕೋರ್ಸ್ಗಳನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ. ಈಗ ಸದ್ಯದಲ್ಲಿ 2 ಕೋರ್ಸ್ಗಳಲ್ಲಿ ಅಡ್ಮಿಷನ್ ನಡೀತಾ ಇದೆ. ಇನ್ನು 4 ಕೋರ್ಸ್ಗಳು ಈ ಏಪ್ರಿಲಿಂದ ನಾವು ಅಡ್ಮಿಷನ್ಗೆ ಪ್ರಾರಂಭ ಮಾಡ್ತೀವಿ. ಈ ಕೋರ್ಸ್ಗಳನ್ನು ಟ್ರೈನಿಂಗ್ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರಿಗೆ 100% ಪ್ಲೇಸ್ಮೆಂಟ್ ಇದೆ. ಈಗ ಅವರು ಈ ಕೋರ್ಸ್ಗಳು ಮಾಡಿಕೊಟ್ಟಿರೋ ಉದ್ದೇಶ ಏನಂತಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಅಡ್ಮಿಷನ್ ಟೈಮಲ್ಲಿ 1200 ರೂಪಾಯಿ ಫೀಸ್ಗಳನ್ನು ಕಟ್ಟಿಸ್ಕೊಂಡು 2 ವರ್ಷ ತರಬೇತಿಯನ್ನು ಕೊಡೋದ್ರ ಜೊತೆಗೆ ನಾವು ವಿವಿಧ ಕಂಪನಿಗಳನ್ನು ಇಲ್ಲಿ ಕರೆಸಿಬಿಟ್ಟು ಪ್ಲೇಸ್ಮೆಂಟ್ ಅಂದರೆ ಜಾಬ್ಗಳನ್ನ ಕೊಡಿಸ್ತಕ್ಕಂಥ ಕೋರ್ಸ್ಗಳಾಗಿದ್ದಾವೆ ಇವು. ಈ ಕೋರ್ಸ್ಗಳನ್ನು ತಗೊಂಡ್ರೆ, ತರಬೇತಿಯನ್ನು ಪಡ್ಕೊಂಡ್ರೆ 100% ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಡ್ವಾನ್ಸ್ ಮಷೀನಿಂಗ್ ಅಂತ ಒಂದು ಕೋರ್ಸ್ ಇದೆ. ಈ ಕೋರ್ಸು ಭಾಳ ಉಪಯುಕ್ತವಾದ ಕೋರ್ಸು. ಭಾಳ ಅಡ್ವಾನ್ಸ್ ಆಗಿ ಇವಾಗ ಯಾವುದಾದ್ರೂ ಒಂದು ಥ್ರೆಡ್ ಹಾಕಬೇಕು ಅಥವಾ ಹೋಲ್ಸ್ ಡ್ರಿಲ್ಲಿಂಗ್ ಮಾಡಬೇಕು ಅಂತಂದರೆ, ಅಥವಾ ಸ್ಟೆಪ್ ಟರ್ನಿಂಗ್ ಮಾಡ್ತಕ್ಕಂಥದ್ದು, ಏನು ದಿನಬಳಕೆಗಳಲ್ಲಿ ರೈತರುಗಳಾಗಲಿ ಅಥವಾ ವರ್ಕ್ಶಾಪ್ಗಳಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ಸ್ ತಯಾರಾಗಬೇಕಂದ್ರೆ ಕಚ್ಚಾ ಸಾಮಗ್ರಿಯನ್ನು ನಾವು ಪ್ರೋಗ್ರಾಮ್ ಮುಖಾಂತರ ಮಷೀನಿಗೆ ಕೊಟ್ಟರೆ ಕರೆಕ್ಟಾಗಿ ಒಂದು ಸೈಜ್ ಸ್ಪೆಸಿಫಿಕೇಷನ್ ಪ್ರಕಾರ ಉತ್ತಮವಾದ ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ. ಇಲ್ಲಿರ್ತಕ್ಕಂಥದ್ದು ಬರೀ ಅದು ಶಾರ್ಟ್ ಟರ್ಮ್ ಕೋರ್ಸ್ ಅಂತೇಳಿ ಕಡಿಮೆ ಅವಧಿಯಲ್ಲಿ ಯಾರು SSLC ಅಥವಾ ಡ್ರಾಪ್ಔಟ್ ಕ್ಯಾಂಡಿಡೇಟ್ಸು, PUC ಫೇಲ್ ಆಗಿರ್ತಕ್ಕಂಥ ಹುಡುಗರು, SLC ಆಗಿರ್ಬೇಕು ಮಿನಿಮಮ್, ಅಥವಾ ಡಿಗ್ರಿ ಆಗಿರ್ತಕ್ಕಂಥವ್ರು, ನಮ್ಮಲ್ಲಿ ಇರ್ತಕ್ಕಂಥ ಹುಡುಗರಿಗೂ ಸಮೇತ ಇದ್ರ ಜೊತೆಗೆ ತರಬೇತಿ ಜೊತೆಗೆ ಮಧ್ಯದಲ್ಲಿ ನಾವು ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೊರಗಡೆಯಿಂದನೂ ಯಾರು ಕಲಿಬೇಕನ್ನೋ ಆಸಕ್ತಿ ಇರ್ತಕ್ಕಂಥವ್ರು ಫ್ರೀ ಆಗಿ ಅವ್ರಿಗೆ ತರಬೇತಿ ಕೊಡೋದ್ರ ಜೊತೆಗೆ ಒಳ್ಳೆಯ ಸರ್ಟಿಫಿಕೇಟ್, NCVT ಸರ್ಟಿಫಿಕೇಟ್ ಸಮೇತ ಸಿಗುತ್ತೆ. ಆಗಿ ಮನೆಗಳಲ್ಲಿ ವಿನ್ಯಾಸ ಯಾವ ರೀತಿ ಅಥವಾ ಒಳ್ಳೊಳ್ಳೆ ಸ್ಟ್ರಕ್ಚರಲ್ ಮಾಡ್ಕೋಬೇಕಂದ್ರೆ ಆ ಥರನೂ ನಾವು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ಆ ಥರ ಕೋರ್ಸ್ಗಳು ಇದ್ದಾವೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಕೋರ್ಸ್ ಇದೆ, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ. ಈಗ ಹಳೇ ಇದರಲ್ಲಿ ಕನ್ವೆನ್ಷನಲ್ ಪ್ಯಾಟ್ರನ್ನಲ್ಲಿ ಡೀಸೆಲ್ಲು, ಪೆಟ್ರೋಲು ಈ ಥರ ಉಪಯೋಗಿಸ್ಕೊಂಡು ಇದುವರೆಗೂ ರನ್ ಆಗ್ತಾ ಇದ್ದೀವಿ ವೆಹಿಕಲ್ಗಳು, ಯಾವುದೇ ವೆಹಿಕಲ್ಗಳು. ಈಗ ಬರ್ತಕ್ಕಂಥ ಈ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಈಗ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಜಾಸ್ತಿ ಬರೋದ್ರಿಂದ ಆ ಕೋರ್ಸಿಗೆ ಬೇಡಿಕೆ ಇರೋದ್ರಿಂದ ಇಲ್ಲಿ ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಯೋಜನೆಯಲ್ಲಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ಕಂಪ್ನಿಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಅಂತ ಕೋರ್ಸು. ನಮಗೆ ಬೇಕಾಗಿರ್ತಕ್ಕ ಬರೀ 24 ಹುಡುಗರು ಮಾತ್ರ, 24 ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಇದೆ. ಬಂದರೆ ಅವಕಾಶ ಇದೆಯಾ ಸರ್? ಇಲ್ಲ, ಅವಕಾಶ ಇಲ್ಲ. 24 ಕೋರ್ಸ್ಗೆ 24, ಕೆಲವು ಕೋರ್ಸ್ಗಳಿಗೆ 20 ಇದ್ದಾರೆ, 10 ಇದ್ದಾರೆ ಕೆಲವು ಕೋರ್ಸ್ಗಳಿಗೆ ಅಷ್ಟೇ. ಸರ್ ಆಸಕ್ತಿ ಇದೆ, ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇದೆ. ಯಾಕಂದರೆ ಅಲ್ಲಿ ಗೊತ್ತಾಗುತ್ತೆ ನಾವೆಲ್ಲಿ ಅವಕಾಶ ಅಂತ ಮುಂದೆ ಬರ್ತಕ್ಕಂಥ ಈ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ಮೊದಲನೇದಾಗಿ ಯಾವುದೇ ವಿದ್ಯಾರ್ಥಿಗಳು ಓದ್ತಕ್ಕಂಥ ಜಾಬ್ಗೆ, ಕೆಲಸಕ್ಕೋಸ್ಕರ ಓದ್ತಾರೆ. ಕೆಲಸ ಅಶ್ಯೂರೆನ್ಸ್ ಗ್ಯಾರಂಟಿ ಇದೆ, ಕೆಲಸ ಮಾತ್ರ ಪಕ್ಕಾ ಕೆಲಸ. ಕಂಪ್ನಿಯವರಿಗೆ ಕಳಿಸೋ ಜವಾಬ್ದಾರಿ ನಮ್ಮದೇ. ಇಲ್ಲಿ ಕಂಪ್ನಿಯವರು ಏಪ್ರಿಲ್ ಮೇ ತಿಂಗಳಲ್ಲಿ ಕ್ಯಾಂಪಸ್ ಸೆಂಟರ್ಗಳನ್ನು ಮಾಡ್ತಾರೆ. ಆ ಕ್ಯಾಂಪಸ್ ಸೆಂಟರ್ಗಳಲ್ಲಿ ಅವರೇ ಇಂಟರ್ವ್ಯೂಗಳು ಮಾಡಿಕೊಂಡು ರಿಟರ್ನ್ ಟೆಸ್ಟ್ ಮಾಡಿ ಮೆಡಿಕಲ್ ಎಕ್ಸಾಮಿನೇಷನು ಸಮೇತ ಅವರೇ ಮಾಡಿಕೊಂಡು ಅವರಿಗೆ ಅವರ ಅಡ್ರೆಸ್ ಕೊಟ್ಟು ಹೋಗ್ತಾರೆ ಅಥವಾ ಫೋನ್ ನಂಬರ್ ಕೊಟ್ಟು ಹೋಗ್ತಾರೆ. ಅದ್ರ ಮೇಲೆ ಸೆಲೆಕ್ಟ್ ಎಲ್ಲ ಕಂಪ್ನಿ ನಮ್ಮ ಈ ITಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ 100% ಪ್ಲೇಸ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಮಾಡ್ಬೋದು, ಅದ್ರ ಜೊತೆಗೆ ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿ ಮಾಡ್ಬೋದು, ಈವ್ನಿಂಗ್ ಕಾಲೇಜ್ಗಳಲ್ಲಿ ಮಾಡ್ಬೋದು, ಅಥವಾ ಡಿಗ್ರಿಗಳಿಗೆ ಹೋಗ್ಬೋದು. ಎಲ್ಲ ಅವಕಾಶನೂ ಇದರ ITI ಮಾಡೋದ್ರಿಂದ ಉಪಯೋಗ. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸತ್ಯಣ್ಣ KT ಅಂತೇಳಿ. ಇಲ್ಲಿ ನಾನು ಟ್ರೈನಿಂಗ್ ಆಫೀಸರ್ ಆಗಿದ್ದೀನಿ. ಇಲ್ಲಿ ಸುಮಾರು ಎಲ್ಲ ಒಂದೊಂದು ಕೋರ್ಸ್ಗೂ ಒಬ್ಬ ಫ್ಯಾಕಲ್ಟಿ, ನುರಿತ ಉಪನ್ಯಾಸಕಗಳಿದ್ದಾರೆ. ನಮ್ಮ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಕಂಪ್ನಿಗಳಲ್ಲಿ ಕೊಡಿಸ್ಬೇಕನ್ನೋ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ನಾವು ಈ ಥರ ಅಡ್ವರ್ಟೈಸ್ಮೆಂಟ್ಗೆ ನಮ್ಮ ಶ್ರೇಷ್ಠ ITI ಬೆಳಿಬೇಕು ಅಂತಂದರೆ ಈ ಥರ ಅಡ್ವರ್ಟೈಸ್ಮೆಂಟ್ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಇನ್ನೂ ಇಲ್ಲಿ ಸಾಧಿಸ್ತಿದ್ದು ಎಲ್ಲ ಪೇಪರ್ಗಳಿಗೆ ಅವಕಾಶ. ಇಲ್ಲಿ ಗೌರ್ಮೆಂಟ್ ITI ಕಾಲೇಜಲ್ಲಿ ಸೇರಿದ್ದೀನಿ. ಇಲ್ಲಿ ಭಾಳ ಕೋರ್ಸ್ ಇದ್ದಾವೆ. ನಾನು CNC ತಗೊಂಡಿದ್ದೀನಿ. ಇಲ್ಲಿ CNC ತಗೊಂಡಾಗ ಮಿಷಿನ್ನು ಅವು ಇವು ಭಾಳ ಮಿಷಿನ್ಸ್ ಇದ್ದಾವೆ. ಆಪ್ರೇಟ್ ಮಾಡೋದು ಭಾಳ ಭಯ ಇತ್ತು. ಆದರೆ ಸರ್ಗಳೆಲ್ಲ ಹೇಳ್ಕೊಟ್ರು. ಇವಾಗ ಮಿಷಿನ್ ನಾನು ಒಬ್ಬನು ಆಪ್ರೇಟ್ ಮಾಡೋದೆಲ್ಲ ಕಲ್ತಿದ್ದೀನಿ. ಬಂದಾಗ ಭಾಳ ಖುಷಿ ಆಯ್ತು. ಇಲ್ಲಿ ಲೆಕ್ಚರ್ಸ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. CNC ಕೋರ್ಸ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. CNCಯಲ್ಲಿ ನನಗೆ ಫಸ್ಟಿಗೆ ಬಂದಾಗ ಭಾಳ ನಾಲೆಜ್ ಇರಲಿಲ್ಲ. ಈಗ CNC ಅಂದರೆ ಎಲ್ಲ ಗೊತ್ತಾಗುತ್ತೆ. ಆಪ್ರೇಟ್ ಮಾಡೋ ಮಿಷಿನ್ನು, ಲೇತ್ ಮಿಷಿನ್ನು ಎಲ್ಲ ಗೊತ್ತಾಗುತ್ತೆ. ಅದು ಬೋರಿಂಗು, ಟ್ರೇಸಿಂಗು ಎಲ್ಲ ಆಪ್ರೇಷನ್ಸ್ ಬರುತ್ತೆ, ಎಲ್ಲ ಮಾಡ್ಬೋದು. ಈಗ ಇದು
ಜೀವನಕ್ಕೆ ಆಧಾರ ಆಗುತ್ತಾ ಮುಂದಿನ ದಿನಗಳಲ್ಲಿ? ಆಗುತ್ತೆ. 100% ಆಗುತ್ತೆ. ಇಲ್ಲಿ ಅನಿಸಿದ್ದು ಏನೂ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಿದ್ಮೇಲೆ ನನಗೆ ಅನಿಸ್ತಿದ್ದು ಇವಾಗ ಇನ್ನೊಂದು 2 ವರ್ಷ ಕಂಪ್ಲೀಟ್ ಆದಮೇಲೆ ಅನ್ನಿಸ್ತದೆ. ಯಾರು ಸ್ಪಾಯ್ಲ್ ಮಾಡ್ಕೊಂಬೇಡ್ರಿ, ಇಲ್ಲಿ ಸೇರಿರಿ. ಇಲ್ಲಿ ಐ ಟಿ ಕಾಲೇಜ್ ಭಾಳ ನಾಲೆಜ್ ಐತೆ. ಇಲ್ಲಿ ಬೇಕಾದಂಥ ಲ್ಯಾಬ್ ಅಕ್ವಿಪ್ಮೆಂಟ್ಸು, ಮಿಷಿನರ್ಸು ಎಲ್ಲ ಇದೆ. ಇಲ್ಲಿ ಸೌಲಭ್ಯ ಮುಖ್ಯವಾಗಿ ಇಲ್ಲಿ ಉಪನ್ಯಾಸಕರು ಇದ್ದಾರೆ, ಭಾಳ ಮಾಹಿತಿ ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠ ಎಲ್ಲ. ಮುಗಿದ ಮೇಲೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕಂತ ಮಾಡಿದ್ರಿ? ನಾನು ಇಲ್ಲಿ ಬಂದು ಸೇರಿದ ಮೇಲೆ ನಾನು ಅಂದ್ಕೊಂಡಿದ್ದಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ನಾನು ಇಲ್ಲಿ ಸೇರಿದ ಮೇಲೆ ಔಟ್ಪುಟ್ ಆದಮೇಲೆ ಮತ್ತೆ ನಾನೇ ಅದನ್ನು ಒಂದು ಹೊಸದಾಗಿ ನಾನು